ವಿಶೇಷವಾಗಿರ್ತಕ್ಕಂಥ ನಿನ್ನೆ 7 ಅಕ್ಟೋಬರ್ 2024ಕ್ಕೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 1ರಿಂದ 5ರವರೆಗಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಆದೇಶ ಎಲ್ಲ ಕಡೆಯೂ ಕೂಡ ಅದು ಬಲವಾಗಿ ಹರಡ್ತಾ ಇದೆ. ಅಂದರೆ ಕೆಲವೇ ದಿನಗಳಲ್ಲಿ ವಿಶೇಷವಾಗಿ ಅಂದರೆ ಇನ್ನೂ ದಿನಗಳು ಅಂತಂದ್ರೂ ಕೂಡ ಸುಮಾರು 1-2-3 ತಿಂಗಳುಗಳಾಗ್ಬೋದು. ಏಕೆಂದರೆ ಹೊಸದಾಗಿ C&Rಗಳನ್ನೆಲ್ಲ ಫ್ರೇಮ್ ಆಗಬೇಕು, ಗೆಜೆಟ್ ನೋಟಿಫಿಕೇಷನ್ ಆಗಿ ಬರುವವರೆಗೂ ಕೂಡ. ಅಂದರೆ ನಾವು ವರ್ಷಾಂತ್ಯಕ್ಕೆ ಅಥವಾ ಈ ಹೊಸ ವರ್ಷದಲ್ಲಿ ನಾವೇನು ಮಾಡ್ಬೋದು, ಈ ಶಿಕ್ಷಕರ ನೇಮಕಾತಿಯನ್ನು ನೋಡ್ಬೋದು. ಇಲ್ಲಿ ನಿಮ್ಮ ಒಂದು ಪ್ರಾಥಮಿಕ ವಿಭಾಗದಲ್ಲಿ ನಡೀತಕ್ಕಂಥ 1 to 5 ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಇರ್ತಕ್ಕಂಥ CETಯಲ್ಲಿ ಮೇನ್ ನಾವು 2016ರಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ನೋಡಿದ್ದೀವಿ. ಅದು ಸೇಮ್ GPSTR ಥರನೇ ಇತ್ತು. ಅಂದರೆ ಅಲ್ಲಿನೂ ಕೂಡ ಕನ್ನಡ ಇತ್ತು, ಇಂಗ್ಲೀಷ್ ಇತ್ತು, GK, ಸೈಕಾಲಜಿ ಇತ್ತು, ಆರೋಗ್ಯ ಮೌಲ್ಯ ಶಿಕ್ಷಣ, ಗಣಕಯಂತ್ರ, ಜೊತೆಗೆ ಮ್ಯಾಥ್ಸ್ ಮತ್ತು ಸೈನ್ಸಲ್ಲಿನೂ ಕೂಡ ಏನು ಮಾಡಿದ್ರಪ್ಪ ಅಂತಂದರೆ ಕ್ವಶನ್ಸ್ಗಳನ್ನು ಹಾಕಿದ್ರು. ಮ್ಯಾಥ್ಸ್ ಇತ್ತು, ಸೈನ್ಸ್ ಇತ್ತು ಮತ್ತು SS ಈ ವಿಷಯದಲ್ಲಿನೂ ಕೂಡ ಏನು ಮಾಡಿದ್ರಪ್ಪ ಅಂತಂದರೆ ಪ್ರಶ್ನೆ ಪತ್ರಿಕೆಗಳನ್ನು ಒಟ್ಟೆ ಒಂದು ಕ್ವಶನ್ ಪೇಪರ್ ಇರ್ತದೆ. ಬಟ್ ಅಲ್ಲಿ ಈ ಇಂಗ್ಲೀಷ್ ಆಗಿರ್ಬೋದು 10 ಮಾರ್ಕ್ಸ್ ಇತ್ತು, ಗಣಕಯಂತ್ರ 10 ಮಾರ್ಕ್ಸ್ ಇತ್ತು, ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ 15 ಅಂಕಗಳನ್ನು ಈ ಥರ ಕಡಿತಗಳನ್ನು ಮಾಡಿದರು. ಬಟ್ ನಾನು ನಿಮ್ಗೆ ಏನು ಮಾಡ್ತೀನಿ, ಈಗ ಯಾರೆಲ್ಲ ಪ್ರಿಪ್ರೇಷನನ್ನು ಮಾಡ್ತಾ ಇದ್ರಲ್ಲ, ನಾನು ಕೆಲವೊಂದಿಷ್ಟು ಮೇನ್ ಕಂಟೆಂಟ್ಗಳನ್ನು ಹೇಳ್ತಾ ಹೋಗ್ತೀನಿ. ಅಷ್ಟು ಓದಿ ಮತ್ತು ನಿಮಗೆ ಪುಸ್ತಕಗಳನ್ನು ಸಹಿತ ಹೇಳ್ತೀನಿ. ಯಾವ ಪುಸ್ತಕಗಳನ್ನು ಓದಿದರೆ ನಿಮಗೆ ಅನುಕೂಲ ಇದೆ ಅಂತಕ್ಕದ್ದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಫಸ್ಟ್ ಆಫ್ ಆಲ್ ನೋಡುವ ಸ್ನೇಹಿತರೆ, ಸಾಮಾನ್ಯ ಕನ್ನಡದಲ್ಲಿರ್ತಕ್ಕಂಥ ಸಿಲೆಬಸ್ಸನ್ನು ಭಾಳಷ್ಟು ಡೆಪ್ತಾಗಿರ್ತಕ್ಕಂಥ ಸಿಲೆಬಸ್ ಅದ. ಈ ಎಲ್ಲ ಸಿಲೆಬಸ್ಸನ್ನು ನೀವೇನು ಮಾಡ್ಬೋದು, 6ರಿಂದ 10ನೇ ತರಗತಿಯವರೆಗಿನ ಒಂದು ಕನ್ನಡ ಪ್ರಥಮ ಭಾಷೆ ಪಠ್ಯಪುಸ್ತಕಗಳನ್ನು ನೋಡಿದರೆ ಖಂಡಿತವಾಗಿ ಅಲ್ಲಿರ್ತಕ್ಕಂಥ ಪ್ರಶ್ನೆಗಳೇ ನಿಮ್ಮ ಕ್ವಶನ್ ಪೇಪರ್ಗಳಿರ್ತಾವೆ. ಒಂದು ಕೆಲಸ ಮಾಡಿರಿ, 6ರಿಂದ 10ನೇ ತರಗತಿಯವರೆಗಿರ್ತಕ್ಕಂಥ ಎಲ್ಲ ಒಂದು ಕನ್ನಡದಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ನೀವೇನು ಮಾಡಬೇಕು, ರೆಫರ್ಗಳನ್ನು ಮಾಡಬೇಕು. ಆವಾಗ ನಿಮಗೆ ಏನಾಗ್ತದಪ್ಪ ಅಂದ್ರೆ ಕನ್ನಡದಲ್ಲಿರ್ತಕ್ಕಂಥ ಗೊತ್ತಾಗ್ತದೆ. ಸಾಹಿತ್ಯ ಅಕಾಡೆಮಿ, ಜ್ಞಾನಪೀಠ ಪ್ರಶಸ್ತಿಗಳು ಇವೆಲ್ಲವುಗಳನ್ನು ನೋಡ್ಕೊಡ್ರಿ. ವಿಶೇಷವಾಗಿ ಇಲ್ಲಿ ಮಾಧ್ಯಮಿಕ ವ್ಯಾಕರಣ ತೀನಂ ಶ್ರೀಕಂಠೆ ಅವ್ರದ್ದಾಗಿರ್ಬೋದು ಮತ್ತು ರಂಶ್ರೀ ಮುಗುಳಿ ಅವೆರಡು ಪುಸ್ತಕಗಳನ್ನು ಸಹಿತ ತಾವು ಕಡ್ಡಾಯವಾಗಿ ಕನ್ನಡದಲ್ಲಿ ಓದಲೇಬೇಕಾಗಿರ್ತಕ್ಕಂಥ ಪುಸ್ತಕಗಳು. ಇನ್ನು ಇಂಗ್ಲೀಷ್ನಲ್ಲಿನೂ ಕೂಡ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಗ್ರಾಮರ್ ಇರ್ತದೆ. ನಿಮಗೆ ಚೆನ್ನಾಗಿ ಈಗಾಗಲೇ ನೀವು ಯಾವ ಗ್ರಾಮರ್ಗಳ ಮೇಲೆ ಹಿಡಿತಾ ಇದೆಯಲ್ಲ ಪುಸ್ತಕಗಳ ಮೇಲೆ ಅದನ್ನೇ ಡೆಪ್ತಾಗಿ ಸ್ವಲ್ಪ ಓದಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಕಂಪಲ್ಸರಿಯಾಗಿ ಸಾಲ್ವ್ ಮಾಡಿ. ಯಾಕಂದರೆ ನೀವು PYQಗಳನ್ನು ಸಾಲ್ವ್ ಮಾಡಿದರೆ ಖಂಡಿತವಾಗಿ ಅವೇ ಕ್ವಶನ್ಸ್ಗಳು ಏನಾಗಿರ್ತಾವಪ್ಪ ಅಂದ್ರೆ ರಿಪೀಟ್ ಆಗ್ತವೆ. ಸ್ವಲ್ಪ ನೀವೇನು ಮಾಡಬೇಕು, ಇಂಗ್ಲೀಷನ್ನು ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಬುಕ್ಸ್ಗಳನ್ನು ರೆಫರ್ ಮಾಡಿ ಓದಿದರೆ ಸಾಕು. ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ ಇಂಗ್ಲೀಷ್ನಲ್ಲಿನೂ ಕೂಡ ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ. ಇನ್ನು GK ಒಳಗಂತೂ ಕೂಡ ನೀವು ಡೈಲಿ ಕರೆಂಟ್ ಅಫೇರ್ಸ್ಗಳಾಗಿರ್ಬೋದು, ಎಲ್ಲ ಒಂದು ಏರಿಯಾಗಳನ್ನು ಹ್ಯುಮ್ಯಾನಿಟೀಸ್ ಅಂತೀವಲ್ಲ, ಮಾನವಿಕ ಶಾಸ್ತ್ರ, ಅದರ ಮೇಲೆ ನಿಮಗೆ ಮಾಸ್ಟ್ರಿ ಬೇಕೇ ಬೇಕು. ಇಲ್ಲೆಲ್ಲ ಇದ್ದಾವೆ, ಬುಕ್ಸ್ ಆ್ಯಂಡ್ ಆಥರ್ಸ್ ಇದೆ, ಇನ್ವೆನ್ಷನ್ಸ್ ಇದ್ದಾವೆ, ಡಿಸ್ಕವರೀಸ್ ಇದ್ದಾವೆ, ಬೇಸಿಕ್ ಸೈನ್ಸ್ ಇದೆ, ಹೆಲ್ತ್ ಆ್ಯಂಡ್ ಹೈಜಿನು, ಆಮೇಲೆ ವರ್ಲ್ಡ್ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ ಇದೆ, ಆಮೇಲೆ ಜಿಯೋಗ್ರಫಿಕಲ್ ಟರ್ಮ್ಸ್, ಸ್ಪೋರ್ಟ್ಸ್, ಅವಾರ್ಡ್ಸ್, ಕಲ್ಚರಲ್ ಇದೆ. ಓಕೆನಾ. ಎಲ್ಲವುಗಳು ಕೂಡ ಏನು ಮಾಡಿದಾರಪ್ಪ ಅಂತಂದರೆ 25 ಟಾಪಿಕ್ಸ್ಗಳನ್ನು ನಿಮಗೆ GKದಲ್ಲಿ ಕವರ್ಗಳನ್ನು ಮಾಡಿದ್ದಾರೆ. ಅದನ್ನು ಕೂಡ ತಾವೇನು ಮಾಡ್ಬೋದು, ಡೈಲಿ ಯಾವುದಾದ್ರೂ ಒಳ್ಳೆಯ ಮ್ಯಾಗ್ಝಿನ್ ಬರ್ತದಲ್ಲ, ಆ ಮ್ಯಾಗ್ಝಿನನ್ನು ಓದಿ ನೀವೇನು ಮಾಡ್ಬೋದು, ನಾಲೆಜ್ಗಳನ್ನು ತೊಗೊಳ್ಬೋದು. ಇನ್ನು ಸ್ವಲ್ಪ ಮೆಂಟಲ್ ಎಬಿಲಿಟಿಗೆ ಬಂದಾಗ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಕ್ವಶನ್ಸ್ಗಳನ್ನು ಬರ್ಬೋದು, ಲಾಜಿಕಲ್ ಡಯಾಗ್ರಾಮ್ಸ್ ಬರ್ಬೋದು, ಮ್ಯಾಥಮೆಟಿಕಲ್ ಆಪ್ರೇಷನ್ಸಲ್ಲಿ ಇರ್ತಕ್ಕಂಥದ್ದು. ಓಕೆನಾ. ಇವೆಲ್ಲ ಕ್ವಶನ್ಸ್ಗಳು ನಿಮ್ಗೆ ಏನಾಗ್ತಾವಪ್ಪ ಅಂತಂದರೆ ಬರ್ತವೆ. ಇನ್ನು ಸೈಕಾಲಜಿಯಲ್ಲಿ ನೋಡೋದಾದರೆ ಆಲ್ರೆಡಿ ನೀವೆಲ್ಲ ಸೈಕಾಲಜಿಯನ್ನು D.Edಲ್ಲಿ ಓದಿದ್ದೀರಿ. ಅದನ್ನೇ DSLT ಬುಕ್ಸ್ಗಳನ್ನು ರೆಫರ್ ಮಾಡಿರಿ. ವಿಶೇಷವಾಗಿ ನೀವು ಕೊಂಗ್ವಾಡ್ ಅಥವಾ ವಾಮದೇವಪ್ಪ ಇವೆರಡು ಪುಸ್ತಕಗಳನ್ನು ಓದ್ಕೊಂಡ್ರೆ ಸಾಕು. ಅಲ್ಲಿರ್ತಕ್ಕಂಥ ಡೆಪ್ತ್ ನಾಲೆಜನ್ನು ನೀವೇನು ಮಾಡ್ಬೋದು, ಪಡ್ಕೊಳ್ಬೋದು. ಈ ಥರದ್ದು ನೀವೇನು ಮಾಡ್ಬೋದು, ಸ್ಕ್ರೀನ್ಶಾಟ್ಗಳನ್ನಾದರೂ ತೊಗೊಳ್ಬೋದು. ಅಥವಾ ಜಸ್ಟ್ ನಿಮ್ಮ ಏನು D.Ed ಪುಸ್ತಕದಲ್ಲ, ಆ D.Ed ಪುಸ್ತಕದ ಒಂದು, ಆಮೇಲೆ ಈ ಕೊಂಗ್ವಾಡು ಮತ್ತು ವಾಮದೇವಪ್ಪ ಅವರೆರಡರ ಪುಸ್ತಕದಲ್ಲಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಕಂಟೆಂಟನ್ನು ತೆಗೆದುಕೊಂಡ್ರು ನೀವು ಸೈಕಾಲಜಿಯನ್ನು ಏನು ಮಾಡ್ಬೋದು, ಕವರ್ಗಳನ್ನು ಮಾಡ್ಬೋದು. ಇನ್ನು ಮುಂದೆ ಹೋಗೋಣ. ಮುಂದಿನ ವಿಷಯ ಯಾವುದಿದೆಪ್ಪ ಅಂದರೆ ವ್ಯಾಲ್ಯೂ ಆ್ಯಂಡ್ ಹೆಲ್ತ್ ಎಜುಕೇಷನ್ ಅಂತ ಕರೀತಾರೆ, ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ. ಇಲ್ಲಿನೂ ಕೂಡ ಏನಾದವಪ್ಪ ಅಂದ್ರೆ ನಮ್ಮ 5ರಿಂದ 10ನೇ ತರಗತಿಯವರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷಣ ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು. ಓಕೆನಾ. ಆ ಆರೋಗ್ಯ ಮತ್ತು ದೈಹಿಕ ಶಿಕ್ಷಣದಲ್ಲಿ ನಿಮಗೆ ಹೆಲ್ತ್ ಮತ್ತು ಇದು ಫಿಸಿಕಲ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇವೆಲ್ಲ ಕಂಟೆಂಟ್ಗಳು ನಿಮಗೆ ಇರ್ತವೆ. ಇನ್ನು ಜಸ್ಟ್ ನೀವು ಮೌಲ್ಯ ಶಿಕ್ಷಣಗಳನ್ನು ಸ್ವಲ್ಪ ಏನು ಮಾಡಬೇಕು, D.Edದಲ್ಲಿ B.Edದಲ್ಲಿ ಇರತಕ್ಕಂಥ ಚೆನ್ನಾಗಿ ಒಂದು 10 ಬುಕ್ಸ್ಗಳನ್ನು ಕವರ್ ಮಾಡಿದರೆ ಮೌಲ್ಯ ಶಿಕ್ಷಣ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ 100% ಕವರ್ ಆಗ್ತದೆ.
ಇನ್ನು ಗಣಕಯಂತ್ರ ಪ್ರಬುದ್ಧತೆಯಲ್ಲಿ ಜನರಲ್ ಕಂಪ್ಯೂಟರ್ ಬಗ್ಗೆ ಇರ್ತದೆ. ಸೊ ಅದ್ರ ಜನರೇಷನ್ ಎಷ್ಟಿದ್ದಾವೆ, ಹಾರ್ಡ್ವೇರ್ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಓಕೆನಾ, ಅವುಗಳ ಬಗ್ಗೆ ಇರ್ತಕ್ಕಂಥ ಒಂದು ಸಿಂಪಲ್ ಆಗಿರ್ತಕ್ಕಂಥ ಅಬ್ರಿವೇಷನ್ಸ್ ಕ್ವಶನ್ಸ್ಗಳೆಲ್ಲ ಇರ್ತಾವೆ. ಮೇಲ್ ಬಗ್ಗೆ ಇರ್ತದೆ, ನುಡಿಗಳ ಬಗ್ಗೆನೂ ಕೂಡ ಕ್ವಶನ್ಸ್ಗಳನ್ನು ರೇಸ್ ಮಾಡ್ತಾರೆ. ಅದನ್ನು ಸಹಿತ ತಾವು ಏನು ಮಾಡ್ಕೊಳ್ಬೋದು, ನೋಡ್ಬೋದು. ಇಷ್ಟು ನೋಡಿದರೆ ನೀವು ಗಣಕಯಂತ್ರದಲ್ಲಿ ಏನು ಮಾಡ್ಬೋದು, ಚೆನ್ನಾಗಿ. ಇನ್ನು ಈ PSTಗೆ ಸಂಬಂಧಪಟ್ಟಂತೆ ಗಣಿತದಲ್ಲಿ ಯಾವೆಲ್ಲ ಒಂದು ಚಾಪ್ಟರ್ಗಳನ್ನು ನೀವು ಓದ್ಕೊಂಡು ಹೋಗಬೇಕು ಅನ್ನೋದನ್ನು ನೋಡೋಣ. ಅದರಲ್ಲಿ ವಿಶೇಷವಾಗಿ ಜಿಯೋಮೆಟ್ರಿಕಲ್ ಫಿಗರ್ಸ್ ಬಗ್ಗೆ ಇರ್ತದೆ. ಆಮೇಲೆ 3D ಜಿಯೋಮೆಟ್ರಿಕಲ್ ಫಿಗರ್ಸ್ ಇದ್ದಾವೆ, ನಂಬರ್ಸ್ ಸಂಖ್ಯೆಗಳ ಮೇಲೆ ಇರ್ತಕ್ಕಂಥದ್ದು, ಫ್ರ್ಯಾಕ್ಷನ್ಸ್ ಇದ್ದಾವೆ, ಭಿನ್ನರಾಶಿಗಳ ಮೇಲೆ ಪಾಠಗಳು, ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಇದೆ, ಗಣಿತೀಯ ಮೂಲಭೂತ ಪ್ರಕ್ರಿಯೆಗಳ ಬಗ್ಗೆ ಕ್ವಶನ್ಸ್ಗಳು ಬರ್ತವೆ, ಮೆಜರ್ಮೆಂಟ್ಸ್ ಇದೆ, ಅಳತೆಗಳಿದ್ದಾವೆ, ಅದರಲ್ಲಿ ವೇಟ್ ಇದೆ, ಟೈಮ್ ಇದೆ ಮತ್ತು ವಾಲ್ಯೂಮ್ ಅಂತಕ್ಕಂಥದ್ದು ಇದೆ, ತೂಕ, ಸಮಯ ಮತ್ತು ವಿಸ್ತೀರ್ಣದ ಮೇಲಿರ್ತಕ್ಕಂಥ ಪ್ರಶ್ನೆಗಳು. ಇನ್ನು ಡಾಟಾ ಹ್ಯಾಂಡ್ಲಿಂಗ್ ಇದೆ, ದತ್ತಾಂಶಗಳ ನಿರ್ವಹಣೆಯನ್ನು ಮಾಡ್ತಕ್ಕಂಥ ಪ್ರಶ್ನೆಗಳು, ರೇಷಿಯೋ ಆ್ಯಂಡ್ ಪ್ರೊಪೊರೇಷನ್ ಅಂತಕ್ಕಂಥದ್ದು, ಅನುಪಾತ ಮತ್ತು ಸಮಾನುಪಾತದ ಮೇಲೆ ಪ್ರಶ್ನೆಗಳು. ಇನ್ನು ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಇದೆ, ರೇಖೆಗಳು ಮತ್ತು ಕೋನಗಳಿದ್ದಾವೆ, ಪಾಲಿಜನ್ಸ್ ಇದ್ದಾವೆ, ಬೇಸಿಕ್ ಅಲ್ಜೆಬ್ರಾ ಮೇಲಿರ್ತಕ್ಕಂಥ ಪ್ರಶ್ನೆಗಳು. ಸೊ ನಾನು ಏನು ಹೇಳ್ಬೋದು ಅಂತಂದರೆ, ನಿಮಗೆ 5ರಿಂದ 10ನೇ ತರಗತಿಯಲ್ಲಿರ್ತಕ್ಕಂಥ ಗಣಿತದ ಸರಳ ಪಾಠಗಳನ್ನು ನೋಡಿಕೊಡ್ರಿ. ಈ ಒಂದು ಪಾಠಗಳ ಮೇಲೆ ನೀವು ಓದಿದ್ದೆ ಆದರೆ ಖಂಡಿತವಾಗಿ ನೀವೇನಾಗ್ತೀರಿ, PSTಯಲ್ಲಿ ಗಣಿತದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಎದುರಿಸ್ತೀರಿ. ಆಲ್ರೆಡಿ ಗಣಿತದಲ್ಲಿರ್ತಕ್ಕಂಥ ಬೇಸಿಕ್ ಇವೇ ಇರ್ತವೆ ಕಾನ್ಸೆಪ್ಟ, ಬಟ್ ಕ್ವಶನ್ಸ್ ಡೆಪ್ತ್ ಏನಾಗಿರ್ತದಪ್ಪ ಅಂದರೆ ಹೆಚ್ಚಿರ್ತದೆ. ಕಠಿಣತೆ ಮಟ್ಟ ಹೆಚ್ಚಿರೋದ್ರಿಂದ ನೀವೇನು ಮಾಡಬೇಕು, ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ಗಳನ್ನು ಮಾಡಿಕೊಂಡು ಓದಬೇಕಾಗ್ತದೆ. ವಿಶೇಷವಾಗಿರ್ತಕ್ಕಂಥ ಈ ಪ್ರಶ್ನೆಗಳು ನಿಮ್ಗೆ ಏನಾಗ್ತಾವಪ್ಪ ಅಂತಂದರೆ, ಸುಮಾರು ನೀವು ಗಣಿತದಲ್ಲಿನೂ ಕೂಡ ಒಳ್ಳೆಯ ಅಂಕಗಳನ್ನು ಗಳಿಸಬೇಕಾದ್ರೆ ವಿಶೇಷವಾಗಿ ಹೈಸ್ಕೂಲಲ್ಲಿರ್ತಕ್ಕಂಥ 8, 9, 10ದಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಸಬ್ಜೆಕ್ಟ್ಗಳನ್ನು ನೀವೇನು ಮಾಡಬೇಕು, ನೋಡ್ಕೋಬೇಕು. ಇನ್ನು ಹೋಗೋಣ ಸೈನ್ಸಲ್ಲಿರ್ತಕ್ಕಂಥ ನಿಮಗೆ ತೋರಿಸ್ತೀನಿ. ವಿಜ್ಞಾನದಲ್ಲಿ ಯಾವೆಲ್ಲ ಪಾಠಗಳನ್ನು ಕೇಳ್ತಾ ಇದ್ದಾರೆ ಅಂದರೆ, ಅವರ್ ಎನ್ವಿರಾನ್ಮೆಂಟ್ ಇದೆ, ನಮ್ಮ ಪರಿಸರದ ಮೇಲೆ ಪ್ರಶ್ನೆಗಳು ನಿಮಗೆ ಕೇಳ್ತಾರೆ. ಸೊ ಜೊತೆಗೆ ಲಿವಿಂಗ್ ವರ್ಲ್ಡ್ ಇದೆ, ಜೀವ ಜಗತ್ತಿನ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಓಕೆನಾ. ಸೋರ್ಸಸ್ ಆಫ್ ಎನರ್ಜಿ ಇದೆ, ಶಕ್ತಿಯ ಆಕಾರಗಳಂತೀವಿ, ಹ್ಯೂಮನ್ ಹೆಲ್ತ್ ಆ್ಯಂಡ್ ಹೈಜೀನ್, ಮಾನವನ ದೇಹ ಮತ್ತು ನೈರ್ಮಲ್ಯತೆ, ಆಮೇಲೆ ನ್ಯಾಚುರಲ್ ಪೋನೆಮಿನಾ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ, ಆಮೇಲೆ ಹೌ ಡು ಥಿಂಗ್ಸ್ ವರ್ಕ್ಸ್ ಅಂತ ಇದೆ. ಸೊ ಇಲ್ಲಿನೂ ಕೂಡ ನೀವೇನು ಮಾಡಬೇಕಂತಂದರೆ, ವಿಶೇಷವಾಗಿ 5ರಿಂದ 10ನೇ ತರಗತಿ ನೋಡಿ, 12 ಅಂದ್ರೂ ನಡೀತದೆ, ಯಾಕಂದರೆ ಈ ಕನ್ನಡ ಮೀಡಿಯಮಲ್ಲಿ ಇರ್ತಕ್ಕಂಥ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ, ಮ್ಯಾಥಮೆಟಿಕ್ಸ್ ಪುಸ್ತಕಗಳು ನಿಮಗೆ ಅವೈಲಬಲ್ ಆಗಿದ್ದಾವೆ. ಸೊ ಅವುಗಳನ್ನು ಕೂಡ ನೀವು ಚೆನ್ನಾಗಿ ಸೈನ್ಸ್ಗಳನ್ನು ನೋಡಿದ್ದೆ ಆದರೆ ಇಲ್ಲಿನೂ ಕೂಡ ನೀವೇನು ಮಾಡ್ಬೋದು, ವಿಜ್ಞಾನದಲ್ಲಿ ನೀವು ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಅಂತಕ್ಕಂಥದ್ದನ್ನು ಹೇಳ್ತೀನಿ. ಸೊ ಸ್ಟೇಟ್ ಸಿಲೆಬಸ್ ಪುಸ್ತಕಗಳನ್ನು ಚೆನ್ನಾಗಿ ಓದ್ಕೊಡ್ರಿ, ಯಾಕಂದ್ರೆ ಅವುಗಳ ಮೇಲೆ ಏನಿರ್ತಾವೆ, ಲೆಕ್ಕಗಳಿರ್ತಾವೆ. ನೀವು ಇನ್ ಕೇಸ್ ಇದನ್ನಾದರೂ ಓದ್ಬೋದು, NCERTಗಳನ್ನಾದರೂ ಓದ್ಬೋದು, ಬಟ್ NCERT ಇಂಗ್ಲೀಷ್ನಲ್ಲಿ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಏನಾಗಿರ್ತದಪ್ಪ ಅಂದರೆ ಡೆಪ್ತ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ನಿಮಗೆ ತಿಳಿಯಬೇಕಾಗ್ತದಲ್ಲ ಅದು. ಇನ್ನು SS ನೋಡೋದಾದರೆ, SS ಯಾವೆಲ್ಲ ಅವುಗಳನ್ನು ಓದಬೇಕಂದ್ರೆ, ಇಲ್ಲಿ ಹಿಸ್ಟ್ರಿಗಳನ್ನು ಕೊಟ್ಟಿದ್ದಾರೆ, ಜಿಯೋಗ್ರಫಿ ಇದ್ದಾವೆ. ಸೊ ಚೆನ್ನಾಗಿ ಅವುಗಳನ್ನು ನೋಡ್ಕೊಳ್ರಿ. ಹಿಸ್ಟ್ರಿಯಲ್ಲಿ ನೀವು ಅದರಲ್ಲಿ ಫೇರ್ ಆ್ಯಂಡ್ ಹೌ ಇದೆ, ಅರ್ಲಿಯಸ್ಟ್ ಸೊಸೈಟೀಸ್ ಇದ್ದಾವೆ, ದ ಫಸ್ಟ್ ಸಿಟಿ ಇದೆ, ಅರ್ಲಿ ಸ್ಟೇಟ್ಸ್ ಇದ್ದಾವೆ, ಓಕೆ, 1857ರ ಕ್ರಾಂತಿ ಇದ್ದಾವೆ, ಓಕೆ, ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಬಗ್ಗೆ ಇರತಕ್ಕಂಥ ಪ್ರಶ್ನೆಗಳು ಕೂಡ ನಿಮಗೆ ಕೇಳ್ತಾರೆ. ಇಲ್ಲಿನೂ ಕೂಡ ನಾನು ಏನು ಹೇಳೋದಂದರೆ, ನಿಮಗೆ ನಮ್ಮ ಒಂದು 5ರಿಂದ 12ನೇ ತರಗತಿಯವರೆಗಿನ ನೀವು ಪುಸ್ತಕಗಳನ್ನು ಓದಿದ್ದೆ ಆದರೆ ಸೊ ಖಂಡಿತವಾಗಿ ನೀವೇನು ಮಾಡ್ಬೋದು, PST ಅವರ ಇರ್ತಕ್ಕಂಥ ಸಮಾಜದಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು. ಬರೀ ಹಿಸ್ಟ್ರಿ ಅಷ್ಟೇ ಕೊಟ್ಟು ಹೋಗಬೇಡಿ, ಹಿಸ್ಟ್ರಿ ಓದಿ, ಸೋಷಾಲಜಿ, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡಿಗಳನ್ನು ಸಹಿತ ಓದಬೇಕು. ಆವಾಗ ಮಾತ್ರ ನಿಮ್ಗೆ ಏನಾಗ್ತದಪ್ಪ ಅಂದರೆ ಹೆಚ್ಚು ಅಂಕಗಳು ಸಿಗ್ತವೆ. ಇಷ್ಟು ನಾನು ಏನು ಮಾಡಿದ್ದೀನಿ, 2016ರಲ್ಲಿ ನಡೆದಿರ್ತಕ್ಕಂಥ PST ಎಕ್ಸಾಮ್ಗಳ ಬೇಸಿಕ್ ಮೇಲೆ ನಾನು ಏನು ಮಾಡಿದ್ದೀನಿ, ನಿಮಗೆ ಸಿಲೆಬಸನ್ನು ಕೊಟ್ಟಿದ್ದೀನಿ. ಎಕ್ಸಾಕ್ಟ್ ಸಿಲೆಬಸನ್ನು ನಿಮಗೆ ನೋಟಿಫಿಕೇಷನ್ಗೆ ಬಿಡ್ತಾರೆ. ಸೊ ನೋಟಿಫಿಕೇಷನ್ ಇನ್ನೊಂದು 2-3 ತಿಂಗಳಲ್ಲಿ ಬರ್ತದೆ. ಸೊ 2-3 ತಿಂಗಳಲ್ಲಿ ನೋಟಿಫಿಕೇಷನ್ ಆತಂದರೆ ಡೀಟೇಲ್ ಆಗಿರ್ತಕ್ಕಂಥ ಸಿಗ್ತದೆ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬಹಳಷ್ಟು ವಿಡಿಯೋಗಳು ನಿಮಗಾಗಿದ್ದಾವೆ. ಸೊ ಅವುಗಳನ್ನು ಸಹಿತ ನೋಡಿ, ನಾನು ಈ ಒಂದು ಕಂಟೆಂಟ್ಗಳ ಮೇಲೆ ವಿಡಿಯೋಗಳನ್ನು ಕೊಡ್ತಾನೆ ಹೋಗ್ತೀನಿ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ